ಈ ದಿವಸ ಹೊನ್ನಾಳಿ ಹಳೆ ತಾಲೂಕು ನಿಯೋಜಿತ ನ್ಯಾಮತಿ ತಾಲೂಕಿನ ಸಂತ ಸೇವಾಲಾಲ್ರವರ ಜನ್ಮಸ್ಥಳ ಜಾನಪದರ ವಾಡಿಕೆಯಂತೆ ಸೂರ್ಕುಂದು ಇವತ್ತು ಸೂರಗೊಂಡನಕೊಪ್ಪ ಅವರ ಜನ್ಮಸ್ಥಳದ ಪ್ರಯುಕ್ತ ಈಗಾಗಲೇ ಬಹು ವರ್ಷಗಳಿಂದ ಸಂತಲಾಲ್ ರವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. 286ನೇ ಜಯಂತಿಯನ್ನು ಈ ವರ್ಷ ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತಸವನ್ನು ತಂದಿದೆ. ಆ ಕಾರಣಕ್ಕಾಗಿ 286ನೇ ಜಯಂತಿಯ ಆಚರಣೆ ಈ ಸಂದರ್ಭದಲ್ಲಿ ಹೊನ್ನಾಳಿ ಭಾರತೀಯ ಜನತಾ ಪಾರ್ಟಿ ಹೊನ್ನಾಳಿ ಮಂಡಲದ ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ MR ಮಹೇಶ್ ಅವರ ನೇತೃತ್ವದಲ್ಲಿ ಇವತ್ತು ಸಂತ ಸೇವಾಲಾಲ್ರವರ ಏನು ಜಯಂತಿಗೆ ಆಗಮಿಸ್ತಿರ್ತಕ್ಕಂಥ ನಮ್ಮ ಬಣಜಾರ ಬಂಧುಗಳಿಗೂ ಮತ್ತು ಸಾರ್ವಜನಿಕರಿಗೆ, ಇಲ್ಲಿ ಹಾದು ಹೋಗುವಂಥ ಸಾರ್ವಜನಿಕ ಬಂಧುಗಳಿಗೆ ಪಾನಕ ಮತ್ತು ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವೆಲ್ಲರೂ ಕೂಡ ನಿನ್ನೆ ಚರ್ಚೆಯನ್ನು ಮಾಡಿದ್ವಿ. ಅದು 1000 ಅಲ್ಲ 2000 ಸಂಖ್ಯೆ ಆದರೂ ಪರವಾಗಿಲ್ಲ, ಅಷ್ಟು ಜನರಿಗೂ ಕೂಡ ಮಜ್ಜಿಗೆ ಮತ್ತು ಪಾನಕವನ್ನು ಕೊಡೋದ್ರ ಮುಖಾಂತರ ಪಾದಯಾತ್ರೆಗೆ ದಣಿಸುವಂಥ ಕೆಲಸನ ನಮ್ಮ ಅಳಿಲು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಆಸಕ್ತಿಯಿಂದ, ಹಾಗೆಯೇ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ವರ್ಷಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದರ ಸವಿ ನೆನಪಿಗಾಗಿ ಇವತ್ತು ಹೊನ್ನಾಳಿ ಮಂಡಲದ ವತಿಯಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನೇಕ ಮುಖಂಡರನ್ನು ಒಳಗೊಂಡಂತೆ ಪಾನಕ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಂತ ಸೇವಾಲಾಲ್ರವರ ಜಯಂತಿ ಯಶಸ್ವಿ ಆಗಲಿ, ಆ ಮೂಲಕ ಸಮಾಜ ಎಲ್ಲ ಜನಾಂಗಕ್ಕೂ ಕೂಡ ಒಳ್ಳೆಯದು ಆಶೀರ್ವಾದ ಸಿಗಲಿ ಅವರಿಗೆ ಅಂತೇಳಿ ಆಶಾದಾಯಕ ಮಾತುಗಳನ್ನ ಆಡ್ತಾ ಸಂತ ಸೇವಾಲಾಲ್ರವರ 286ನೇ ಜಯಂತ್ಯೋತ್ಸವಕ್ಕೆ ಶುಭ ಹಾರೈಸ್ತಾ ಇದ್ದೀವಿ. ಇವತ್ತು ಇಡೀ ದೇಶಾದ್ಯಂತ ಒಂದು ಸಾಧು ಸಂತರ ಸಮಾಗಮ ಆಗ್ತೈತೆ. ಇವತ್ತು ಮಹಾಕುಂಭಮೇಳದ ನೋಡ್ತಾ ಇದ್ದೀರಿ ನಾವೆಲ್ಲ, ಇಡೀ ದೇಶಾದ್ಯಂತ ಸುಮಾರು ಈಗ ಆಲ್ರೆಡಿ 45 ಕೋಟಿ ಜನ ಆ ಕುಂಭಮೇಳದಲ್ಲಿ ಮಿಂದೆದ್ದಿದ್ದಾರೆ. ಸಾಧು ಸಂತರು ಮಿಂದೆದ್ದಿದ್ದಾರೆ. ಸನಾತನ ಧರ್ಮ ಒಂದಾಗ್ತೈತೆ, ನಾವೆಲ್ಲ ಒಗ್ಗಟ್ಟಾಗ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಸಂತ ಸೇವಾಲಾಲ್ ಮಹಾರಾಜರವರು ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಜನ್ಮ ಎತ್ತಿರೋದು ನಮ್ಮ ಪುಣ್ಯ. ಆ ನಿಟ್ಟಿನಲ್ಲಿ ಬೀದರು, ಬಾಂಬೆ ಈ ಕಡೆಯಿಂದ ಎಲ್ಲ ಪಾದಯಾತ್ರಿಗಳು ಇಂತಹ ಸುಡು ಬಿಸಿಲಿನಲ್ಲಿ ಕಾಂಕ್ರೀಟ್ ರಸ್ತೆಯಲ್ಲಿ ಚಪ್ಪಲಿ ಧರಿಸದೆ ಯಾವ ರೀತಿ ಅಯ್ಯಪ್ಪ ವ್ರತವನ್ನು ಮಾಡ್ತೀವಿ ದೇಶದಲ್ಲಿ, ಅದೇ ರೀತಿ ಈ ಒಂದು ಸೇವಾಲಾಲ್ ಮಾಲಾಧಾರಿಗಳು ಕೆಲವರು ಪಾದಯಾತ್ರೆ ಮಾಡ್ತಾರೆ, ಕೆಲವರು ಕುಟುಂಬ ಸಮೇತ ಬಂದು ಮಾಲೆ ಹಾಕ್ಸ್ಕೊಂಡು ಆ ಪುಣ್ಯಾತ್ಮನ ಕೃಪೆಗೆ ಒಳಗಾಗ್ತಾ ಇದ್ದಾರೆ. ಇವತ್ತು ಮಾಲಾಧಾರಣೆಗಳು ಸಂಜೆ ಮಾಲೆ ತೆಗಿತಾರೆ. ಆ ನಿಟ್ಟಿನಲ್ಲಿ ನಾವು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ವತಿಯಿಂದ ಎಲ್ಲರೂ ಸೇರಿ ಸಾರ್ವಜನಿಕ ಬಂಧುಗಳಿಗೆ ಮತ್ತು ಮಾಲಾಧಾರಿಗಳಿಗೆ ಒಂದು ಈ ಬಿಸಿಲಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪಾನಕೆ ಮಜ್ಜಿಗೆ ಕೊಡೋದ್ರ ಮುಖಾಂತರ, ನೀರಿನ ವ್ಯವಸ್ಥೆ ಮಾಡೋದ್ರ ಮುಖಾಂತರ ನಾವು ಸಹ ಆ ಸಂತ ಸೇವಾಲಾಲ್ನ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಆ ಸಂತ ಸೇವಾಲಾಲ್ ಮಹಾರಾಜು ಇಡೀ ನಾಡಿಗೆ ಒಳೆತು ಬಯಸಲಿ, ಸಕಾಲಕ್ಕೆ ಮಳೆ ಬೆಳೆ ಆಗಲಿ, ಧರ್ಮ ರಕ್ಷಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಾಂತರ ಪಟೇಲ್ ಹೇಳ್ದಂಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೇರು ನಾಯಕ ಅವರ ಈ ಒಂದು ಜನ್ಮ ದಿನದ ಸಂದರ್ಭದಲ್ಲಿ ಪ್ರತಿ ಒಂದು ತಿಂಗಳ ಕಾಲ ಒಂದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ನಾವು. ಅದ್ರ ಮುಖಾಂತರ ಒಂದು ಸೇವಾ ಸಪ್ತಾಹ ಮಾಡ್ತಾ ಇದ್ದೀವಿ. ಆ ಮುಖಾಂತರ ಹಣವನ್ನು ವೇಸ್ಟ್ ಮಾಡದೆ ಇಲ್ಲಿ ಬಂದಿರತಕ್ಕಂತಹ ಮಾಲಾಧಾರಿಗಳಿಗೆ ಪಾನಕೆ ಮಜ್ಜಿಗೆ ಕೊಡೋದ್ರ ಮುಖಾಂತರ ಆ ಮಹಾನ್ ಚೇತನನಿಗೂ ಸಹ ಗೌರವ ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.